ರಸೇಲ್ ಮಾರ್ಕೆಟ್ ನಲ್ಲಿ ಜನನೇ ಓಡಾಡ್ತಾ ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮಾರ್ಕೆಟ್ ನಲ್ಲಿ ಕಸ್ಟಮರ್ ಜಾಸ್ತಿ ಇತ್ತು, ಇವಾಗ ಬರಲ್ಲ, ಎಲ್ಲ ಆನ್ಲೈನ್ ಹೋಗ್ಬಿಟ್ಟು. ಇವಾಗ ಗ್ಯಾಸ್ ಇಲ್ಲ ಅಂದ್ರೆ ಹೋಟ್ಲೆಲ್ಲ ಮುಗಿಸಿದ್ವಿ, ಅದೇ ಸ್ವಲ್ಪ ಬಿಸ್ನೆಸ್ ಕಡಿಮೆ. ಗಿರಾಕ್ ಬರ್ತಾ ಇಲ್ಲ, ಗಿರಾಕಿಲ್ಲ. ಬುಕ್ ಮಾಡಿದ್ರೆ 35 ದಿವಸ ಬಿಟ್ಟು ಬರುತ್ತೆ, ಎಲ್ಲ ತೊಂದರೆ ಇದಲ್ಲ ಅಷ್ಟೇ. ತರಕಾರಿ ಫುಲ್ ಚೆನ್ನಾಗಿ ಬರ್ತಾ ಇದೆ, ಎಲ್ಲ ತಗೊಳ್ಳೋದು ಕಸ್ಟಮರ್ ಇಲ್ಲ ಅಷ್ಟೇ. ನೀವು ನೋಡ್ತಿದ್ದೀರಾ StateNews.live. ನಾನು ಕಲಾನ್ವಿತಾ ಜೈನ್ ಕಿರ್ವಾಶೆ. ಮಧ್ಯ ಪ್ರಾಂತ್ಯಗಳಲ್ಲಿ ನಡೆಯುತ್ತಿರುವಂತಹ ಯುದ್ಧ ಈಗ ಭಾರತಕ್ಕೂ ಬಿಸಿ ತಟ್ಟಿದೆ. ಮೊದಲಿಗೆ LPG ಗ್ಯಾಸ್ ನಿಂದ ಶುರುವಾಗಿರುವಂತಹ ತೊಂದರೆಗಳು ಈಗ ಹೋಟೆಲ್ಗಳು ಬಂದಾಗಿದೆ, ಮತ್ತೆ PGಗಳು ಬಂದಾಗಿದೆ. ರಿಕ್ಷಾದವರು, ಆಟೋ ಡ್ರೈವರ್ಸ್ ಬೊದ್ದಾಡ್ತಾ ಇದ್ದಾರೆ, ಪರದಾಡ್ತಾ ಇದ್ದಾರೆ, ಗ್ಯಾಸ್ ಸಿಗ್ತಾ ಇಲ್ಲ ಅಂತ. ಇದೀಗ ಮಾರ್ಕೆಟ್ಗೂ ಕೂಡ ಬಿಸಿ ತಟ್ಟಿದೆ. ತರಕಾರಿ ಬೆಲೆ ಕಡಿಮೆಯಾದ್ರೂ ಕೂಡ ಜನ ಮಾತ್ರ ಕಾಣಿಸ್ಕೊಳ್ತಾ ಇಲ್ಲ. ಹೌದು, ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಶಿವಾಜಿನಗರದ ರಸೇಲ್ ಮಾರ್ಕೆಟ್ ಅಂದ್ರೆ ಅದು ಜನಜಂಗುಳಿಯ ತಾಣ. ತರಕಾರಿ, ಹಣ್ಣು ಹಂಪಲು ಹಾಗೂ ಮಾಂಸ ಸೇರಿದಂತೆ ದಿನಬಳಕೆಯ ವಸ್ತುಗಳಿಗೆ ಈ ಮಾರುಕಟ್ಟೆ ಅತ್ಯಂತ ಪ್ರಸಿದ್ಧ. ಮುಂಜಾನೆ ವೇಳೆಯಲ್ಲಿ ಕಾಲಿಡಲು ಜಾಗ ಇಲ್ಲದಷ್ಟು ಜನಸಾಗರವೇ ಹರಿದು ಬರ್ತಿತ್ತು. ಆದ್ರೆ ಕಳೆದ ಕೆಲವು ದಿನಗಳಿಂದ ಇಲ್ಲಿನ ಚಿತ್ರಣ ಸಂಪೂರ್ಣ ಬದಲಾಗಿದೆ. ಮಾರುಕಟ್ಟೆಯಲ್ಲಿ ಈಗ ಎತ್ತ ನೋಡಿದರೂ ಮೌನ ಆವರಿಸಿದೆ. ಮುಂಚೆ ಮಾರ್ಕೆಟ್ ನಲ್ಲಿ ಕಸ್ಟಮರ್ ಜಾಸ್ತಿ ಇತ್ತು, ಯಾವ ಏರಿಯಾದಲ್ಲಿ ಕಸ್ಟಮರ್ ಇಲ್ಲಿ ಬರ್ತಾ ಇರೋದು, ಇವಾಗ ಬರಲ್ಲ. ಯಾಕೆಂದ್ರೆ ಮೇಜರ್ ಅರ್ಧ ಹೋಟೆಲ್ ಬಂದಾಗಿದೆ, ಗ್ಯಾಸ್ ಇಲ್ಲ ಅಂತ. ಅದೇ ಮೇಜರ್ ಪ್ರಾಬ್ಲಮ್. ವ್ಯಾಪಾರ ಜಾಸ್ತಿ ಇತ್ತು, ಹೋಟೆಲ್ ವ್ಯಾಪಾರ ಕಡಿಮೆ ಆಯ್ತು. ಎಷ್ಟು ಒಂದು 20 ಹೋಟೆಲ್ 10 ಹೋಟೆಲ್ ಕ್ಲೋಸ್ ಆಗಿದೆ, ಹಂಗಿದೆ ರೆಸ್ಟೋರೆಂಟ್. ಇಲ್ಲ, ವ್ಯಾಪಾರ ಎಲ್ಲ ತಲೆ ಅದೇ ಸ್ವಲ್ಪ ಡಲ್ ಆಗಿದೆ ಮೇಡಮ್. ಪೂರ ಮೇಲೆ ಈಗ ಸ್ಕೂಲೆಲ್ಲ ಲೀವ್ ಆಗಿದೆ, ಎಲ್ಲ ಪೂರ ಜನಗಳೆಲ್ಲ ಪೂರ ಊರಿಗೆ ಹೋಗಿದ್ದಾರೆ. ಬಿಸ್ನೆಸ್ ತಿರ್ಗಾ ಪೂರ ಎಲ್ಲಗೆ ನಮ್ಗೆ ಅಂತಲ್ಲ ಪೂರ ಡೌನ್ ಇದೆ, ಅದು ಬಿಸ್ನೆಸ್ ಎಲ್ಲ ಪೂರ ಡೌನ್ ಆಗಿದ್ರೆ ಗಿರಾಕ್ ಬರ್ತಾ ಇಲ್ಲ, ಗಿರಾಕಿಲ್ಲ, ಸ್ವಲ್ಪ ಕಡಿಮೆನೇ ಇದೆ. ದೂರದ ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ಕಿಡಿ ಈಗ ಬೆಂಗಳೂರಿನ ಈ ಮಾರುಕಟ್ಟೆಯ ಮೇಲೂ ಪರಿಣಾಮ ಬೀರಿದೆ. ಅಚ್ಚರಿಯ ವಿಷಯ ಅಂದ್ರೆ ಯುದ್ಧದ ಹಿನ್ನೆಲೆಯಲ್ಲಿ ವಿದೇಶಗಳಿಗೆ ನಡೀತಾ ಇದ್ದಂತಹ ರಫ್ತು ಪ್ರಕ್ರಿಯೆ ಸಂಪೂರ್ಣ ಸ್ಥಗಿತಗೊಂಡಿದೆ. ಇದರಿಂದಾಗಿ ಸ್ಥಳೀಯವಾಗಿ ತರಕಾರಿಗಳ ಪೂರೈಕೆ ಹೆಚ್ಚಾಗಿ ಬೆಲೆಗಳು ಗಣನೀಯವಾಗಿ ಕುಸಿದಿವೆ. ಆದ್ರೆ ಬೆಲೆ ಕಡಿಮೆಯಾಗಿದ್ರೂ ಜನ ಮಾರುಕಟ್ಟೆಯತ್ತ ಸುಳಿತಾ ಇಲ್ಲ ಅಂತಾರೆ ಇಲ್ಲಿನ ವ್ಯಾಪಾರಿಗಳು. ಅದೇ ಗ್ಯಾಸ್ ಇಲ್ಲ, ಅದಕ್ಕೆ ಹೋಟ್ಲೆಗಳು ಯಾವ್ದು ಇಲ್ಲ, ಅದಕ್ಕೆ ಬಿಸ್ನೆಸ್ ಸ್ವಲ್ಪ ಕಡಿಮೆ ಇದೆ. ಇವಾಗ ಹಿಂದೆಲ್ಲ ಫುಲ್ ಚೆನ್ನಾಗಿತ್ತು, ಇವಾಗ ಗ್ಯಾಸ್ ಇಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಹೋಟ್ಲೆಲ್ಲ ಇತ್ತಲ್ಲ, ಇವಾಗ ಗ್ಯಾಸ್ ಇಲ್ಲ ಅಂದ್ರೆ ಹೋಟ್ಲೆಲ್ಲ ಮುಗಿಸಿದೆ, ಅದೇ ಸ್ವಲ್ಪ ಬಿಸ್ನೆಸ್ ಕಡಿಮೆ ಇದೆ ಅಷ್ಟೇ. ತರಕಾರಿ ಎಲ್ಲ ಸೂಪರ್ ಆಗಿದೆ, ಇವಾಗ ತರಕಾರಿ ಫುಲ್ ಚೆನ್ನಾಗಿ ಬರ್ತಾ ಇದೆ, ಎಲ್ಲ ತಗೊಳ್ಳೋದು ಕಸ್ಟಮರ್ ಇಲ್ಲ ಅಷ್ಟೇ, ಜನ ಇಲ್ಲ. ಯಾವುದಲ್ಲ ಎಲ್ಲ ಕಡಿಮೆ ಇದೆ ಬೆಲೆ. ನಿಂಬೆಹಣ್ಣು ಬಿಟ್ಟು ಮಿಕ್ಕಿದೆಲ್ಲ ತರಕಾರಿ ಎಲ್ಲ ಫುಲ್ ಕಡಿಮೆನೇ ಬೆಲೆ. ಇವಾಗ ಏನಾದ್ರು ಹೆಚ್ಚು ಕಡಿಮೆ ಏನಾದ್ರು ಮಾಡ್ಬೇಕು. ಎಷ್ಟು ಗ್ಯಾಸ್ ಪ್ರಾಬ್ಲಮ್, ಹೋಗಿ ನಿಂತ್ಕೊಂಡ್ರೆ 2 ಅವರ್ 3 ಅವರ್ ನಿಂತ್ಕೊಂತಾರೆ. ಬುಕ್ ಮಾಡಿದ್ರೆ 35 ದಿವಸ ಬಿಟ್ಟು ಬರುತ್ತೆ, ಎಲ್ಲ ತೊಂದರೆ ಇದಲ್ಲ, ಅಷ್ಟು ತೊಂದರೆ ಇದೆ. ಯುದ್ಧ ಕೇವಲ ಗಡಿಯಾಚೆಗಿನ ವಿಷಯವಾಗಿ ಉಳಿದಿಲ್ಲ, ಅದು ಇಲ್ಲಿನ ಸಾಮಾನ್ಯ ಜನರ ತಟ್ಟೆಯ ಮೇಲೂ ಪ್ರಭಾವ ಬೀರ್ತಿದೆ. ಗ್ಯಾಸ್ ಸೇರಿದಂತೆ ಇಂಧನ ಪೂರೈಕೆಯಲ್ಲಿನ ಅಡಚಣೆಗಳು ಬೆಲೆ ಏರಿಕೆಗೆ ಪರೋಕ್ಷವಾಗಿ ಕಾರಣ ಆಗ್ತಾ ಇವೆ. ದಿನದ ಕೂಲಿ ನಂಬಿ ಬದುಕುವ ಕಾರ್ಮಿಕರಿಗೆ ಈ ಆರ್ಥಿಕ ಅನಿಶ್ಚಿತತೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಮಾರುಕಟ್ಟೆಯಲ್ಲಿನ ಈ ವ್ಯವಹಾರ ಕುಸಿತವು ಕೇವಲ ಬೆಂಗಳೂರಿಗೆ ಸೀಮಿತ ಆಗದೆ ದೇಶದ ಒಟ್ಟಾರೆ ಆರ್ಥಿಕತೆಯ ಮೇಲೂ ಕಪ್ಪು ಚುಕ್ಕಿಯಾಗುವ ಸಾಧ್ಯತೆ ಇದೆ. ಇಲ್ಲ ಮೇಡಮ್, ಗ್ಯಾಸ್ಗಿಂತ ಇಲ್ಲ, ಗ್ಯಾಸ್ ಇದೆ ಮೇಡಮ್. ಗ್ಯಾಸ್ ಇಲ್ಲ ಅಂತ ಇಂಡಿಯಾನಲ್ಲಿ ಗ್ಯಾಸ್ ಇಲ್ಲ ಅಂತ ಒಂದು ತಪ್ಪು. ಎಷ್ಟು ಗ್ಯಾಸ್ ಸಟನ್ಲಿ ಎಷ್ಟು ತಿಂಗಳಾಯ್ತು ಗ್ಯಾಸ್ ಕ್ಲೋಸ್ ಆಗಿದ್ರು, ಗ್ಯಾಸ್ ಇಲ್ಲ ಸ್ಟಾಕ್ ಇಲ್ಲಿ. ಇವರೆಲ್ಲ ಡಿಮ್ಯಾಂಡ್ ಮಾಡ್ತಾ ಇರೋದು, ಇಲ್ಲ ಬರೋಬ್ಬರಿನ ಒಂದಕ್ಕೆ ಡಬಲ್ ಇದು ಮಾಡ್ತಾ ಇರೋದು. ಇಲ್ಲಿ ಪಬ್ಲಿಕ್ ತಗೊಳ್ತಾರೆ, ಅವ್ರಿಗೆ ಕಷ್ಟ ಇದೆ, ತಗೊಳ್ಳೇಬೇಕು ಅಂತ ತಗೊಳ್ತಾರೆ. ಅವ್ರಿಗೆ ಹೋಟ್ಲಿಗೆ ಆರ್ಡರ್ ಇದೆ, 2,000 ಅದು ಟ್ಯಾಕ್ಸ್ 6,000 ತಗೊಳ್ತಾರೆ. ಅವ್ರಿಗೆ ಲಾಭ ಇರೋದು, ನಮಗೆ ಇಲ್ಲ. ಇದೇ ಸ್ಟಾಕ್ ಇದೆ, ಇವರೆಲ್ಲ ಪೂರ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಎಲ್ಲರ ಮೇಲೆ 20 ರೂಪಾಯಿ 50 ರೂಪಾಯಿ ಎಲ್ಲ ಪೂರ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ತಿನ್ನೋದು ಹಾಲ್ ಮೇಲೆ 1 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಟಿಶ್ಯೂ ಪೇಪರಲ್ಲಿ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಎಲ್ಲ ಇವರು ಮಾಡ್ತಾ ಇರೋದು, ಗೌರ್ಮೆಂಟ್ ಅಂತ ಏನು ತಪ್ಪಿಲ್ಲ. ಇದು ಇವರು ಸ್ಟಾಕ್ ಮಾಡಿಕೊಂಡ್ಬಿಟ್ಟು ಇದಿಲ್ಲಿ ಲೂಟ್ ಮಾಡಿ ಮಾಡ್ತಾ ಇರೋದು. ಎಲ್ಲ ಕೂತ್ಕೊಂಡು ಮಾಡ್ಬೇಕು. ಇಲ್ಲಿ ಚಿಕ್ಕವರಿದೆ 100 ರೂಪಾಯಿನ ಕಮಾಯ್ತಾರೆ, ಡೈಲಿ 500 ರೂಪಾಯಿನ ಕಮಾಯ್ತಾರೆ. ದೊಡ್ಡವ್ರು ಇದ್ದೀರಾ ದೊಡ್ಡವ್ರಿಗೇನೆ ಕಷ್ಟನೇ, ದೊಡ್ಡವ್ರನ್ನೇ ಕಷ್ಟ. ಅವ್ರನ್ನೇ 50 ಜನಕ್ಕೆ ಸಾಲ ಕೊಡಬೇಕು, ಅವ್ರಿಗೆ 50 ಜನಕ್ಕೆ ಸಾಲ ಕೊಡಬೇಕು, ಅವ್ರು ನೋಡಬೇಕು. ಎಲ್ಲರಿಗೆ ಕಷ್ಟ ಇದೆ ಮೇಡಮ್, ಎಲ್ಲರಿಗೂ.
ಯುದ್ಧದ ಭೀತಿ ಭಾರತಕ್ಕೆ ಬಿಸಿ ಮುಟ್ಟಿರುವುದಂತೂ 100% ಸತ್ಯವಾದಂತಹ ಮಾತು. ಒಂದಿಷ್ಟು ಕಡೆ ಗ್ಯಾಸ್ ಸಮಸ್ಯೆ ಒಂದು ಕಡೆ ಆದ್ರೆ ತರಕಾರಿ ಬೆಲೆಯಲ್ಲಿ ಏರುಪೇರಾಗಿರುವಂತದ್ದು, ಜೊತೆಗೆ ಹಣ್ಣಿನ ವ್ಯಾಪಾರದಲ್ಲಿ ಕುಂಠಿತ ಆಗಿರುವಂತದ್ದು, ಹೂವಿನ ವ್ಯಾಪಾರದಲ್ಲಿ ಕುಂಠಿತ ಆಗಿರುವಂತದ್ದು, ರಸೇಲ್ ಮಾರ್ಕೆಟ್ ನಲ್ಲಿ ಜನನೇ ಓಡಾಡ್ತಾ ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಕಲಾನ್ವಿತ ಜೈನ್, ಸ್ಟೇಟ್ ನ್ಯೂಸ್ .live ಬೆಂಗಳೂರು.